ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರಿಂಗ್ ಬೀಡ್ ಡಿಸೈನ್ ತೋರಿಸ್ತೀನಿ. ಇದಕ್ಕೆ 6 ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಆಮೇಲೆ 4 ಚೈನು, ಮಾಡಿ ಬಟ್ಟೆಗೆ ಎಲ್ಲರಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಈಗ ನೆಕ್ಸ್ಟ್ 3 ಚೈನು, ಬಟ್ಟೆಗೆ ಲಾಕು, ಮತ್ತೆ 2 ಚೈನು, ಬಟ್ಟೆಗೆ ಲಾಕು, ಮತ್ತೆ 3 ಚೈನು, ಬಟ್ಟೆಗೆ ಲಾಕು. ಇದು ಬೇಸ್ ಸರಿಯಾಗಿ ಗಮನಿಸ್ಕೊಳ್ಳಿ, ಒಂದೇ ರೀತಿ ಇಲ್ಲ ಚೈನ್ಗಳು. ಫಸ್ಟ್ 4 ಚೈನ್ ಹಾಕಿದ್ದೀನಿ ಕುಚ್ಚಿಗೆ. ಬೇಕಾದ್ರೆ ಇದು ನೀವು 3 ಚೈನ್ ಮಾಡ್ಕೋಬೋದು, ಕನ್ಫ್ಯೂಸ್ ಆಗುತ್ತೆ ಅಂದರೆ. ಕುಚ್ಚಿಗೆ ಇರೋದು ಫಸ್ಟಿಂದ 4 ಚೈನು, ಆಮೇಲೆ 3 ಚೈನು, ಆಮೇಲೆ 2 ಚೈನು, ಆಮೇಲೆ 3 ಚೈನು, ಈ ಥರ ಇದೆ. ಈಗ ಮತ್ತೆ 3 ಚೈನ್ಗಳನ್ನು ಮಾಡ್ತಾ ಇದ್ದೀನಿ. 3 ಚೈನ್ಗಳು ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಂದ ಈ 3 ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ 2 ಚೈನ್ ಇದೆ ನೋಡಿ, ಆ 2 ಚೈನಲ್ಲೂ 3 ಚೈನ್ ಹಾಕ್ಕೊಳ್ಳಿ. ಬೇಸಲ್ಲಿ 2 ಚೈನು, ಈಗ 3 ಚೈನ್, 3 ಚೈನ್ಗಳನ್ನು ಹಾಕ್ಕೊಳ್ಳಿ. ಆಮೇಲೆ 3 ಚೈನ್ ಇದೆ, ಅದು ಹಾಗೆ 3 ಚೈನ್ ಮಾಡ್ಕೊಳ್ಳಿ. ಅದು ಲಾಕ್ ಮಾಡಿ. ಅಲ್ಲಿ ಬ್ಯಾಕ್ ಸೈಡಲ್ಲಿ 3 ಚೈನು. ವರ್ಕ್ ಟರ್ನ್ ಮಾಡಿ ಫ್ರಂಟ್ ಬನ್ನಿ. ಈಗ ಫ್ರಂಟಿಗೆ ಬಂದಿದ್ದೀವಿ. ಫ್ರಂಟಲ್ಲಿ ಫಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಈ 3 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3 4 5 6 7 ಡಬಲ್ ಕ್ರೋಶೆ ಮಾಡಿ ಇಲ್ಲಿ ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಆರ್ಚ್, ಸ್ಮಾಲ್ ಆರ್ಚ್ ಆಗುತ್ತೆ ಇದು. ಈ ಸ್ಮಾಲ್ ಆರ್ಚ್ ಆದಮೇಲೆ ಈಗ ಇಲ್ಲಿ 3 ಚೈನಲ್ಲಿ ಲಾಕ್ ಮಾಡಿದ್ದೀವಿ. ಆಮೇಲೆ ಈ ಲಾಕಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಇದಾದಮೇಲೆ ಮತ್ತೆ 2 ಚೈನು, 2 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಈಗ ರಿಂಗ್ ಬೀಡ್ ತಗೊಳ್ಳಿ, ಮತ್ತು ಒಂದು ಮಿಡ್ಲಲ್ಲಿ ಸೇರಿಸ್ಕೊಳ್ಳೋಕ್ಕೆ ರೌಂಡ್ ಬೀಡ್. ಈ ಥರ ರಿಂಗ್ ಬೀಡ್ ತಗೊಳ್ಳಿ, ಅದನ್ನು ಸೇರಿಸ್ಕೊಳ್ಳಿ, ಲಾಕ್ ಮಾಡಿ. ಮತ್ತು ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಈ ಕಡೆ ಇಲ್ಲಿ 2 ಚೈನ್ ಮಾಡ್ದಂಗೆ ಅಲ್ಲಿನೂ ಈ ಕಡೆನೂ 2 ಚೈನು. ಈ ಥರ 2 ಚೈನು. ಇದಾದಮೇಲೆ ಇದೇ ಥರ ಆರ್ಚ್ ಮಾಡ್ಕೊಳ್ಳೋಕ್ಕೆ 3 ಚೈನು, 1 2 3 ಚೈನಾಗಿ ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ 2 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಬೇಸ್ ಲೈನ್ ಇದೆ 2 ಚೈನು, ಆಮೇಲೆ 3 ಚೈನು, ಬಟ್ಟೆಗೆ ಲಾಕ್. ಆಮೇಲೆ 3 ಚೈನ್ ಮಾಡಿ ಅಲ್ಲಿ ಮಾಡ್ದಂಗೆ ವರ್ಕ್ ಟರ್ನ್ ಮಾಡಿ ಈ 3 ಚೈನಲ್ಲಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿ
ಈ 2 ಚೈನ್ ಮೇಲೆ 3 ಚೈನ್ ಮಾಡ್ಕೊಳ್ಳಿ, ಇದನ್ನು ಲಾಕ್ ಮಾಡಿ. 2 ಚೈನ್ ಲಾಕ್ ಆದಲ್ಲಿ ಬೇಸಲ್ಲಿ 2 ಚೈನ್ ಮಾಡಿರೋದು, ಮತ್ತೆ 3 ಚೈನು, 1 2 3 ಚೈನ್ ಮಾಡಿ. ಈ 3 ಚೈನಲ್ಲಿ ಲಾಕ್ ಆಗಿದೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡಿ. ಈ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಇಲ್ಲಿ ಮಾಡಿದಂಗೆ ಆರ್ಚು 1 2 3 4 5 6 7 ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 4 ಚೈನು ಕುಚ್ಚಿಗೆ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದೇ ಥರ ಸ್ಮಾಲ್ ಆರ್ಚ್ ಇಲ್ಲಿನೂ ಇದೇ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಇಲ್ಲಿ ಕುಚ್ಚಿಗೆ 4 ಚೈನ್ ಆಯಿತು, ಇಲ್ಲಿ ಹಾಕಿದಂಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿ 3 ಚೈನು ಮತ್ತು 2 ಚೈನು 3 ಚೈನ್ ಹಾಕಿ, ಮತ್ತೆ 3 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ 2 ಚೈನ್ ಮೇಲೆ 3 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಈ 3 ಚೈನಲ್ಲಿ 3 ಚೈನ್ ಮಾಡಿ ಲಾಕ್ ಮಾಡಿ ಫ್ರಂಟ್ ಬಂದು ಆರ್ಚ್ ಮಾಡ್ಕೊಳ್ಳಿ. ಇದೇ ಥರ ಸ್ಮಾಲ್ ಆರ್ಚ್. ಮುಂದೆ ಸ್ಟೆಪ್ಪು ತೋರಿಸ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು ಈ ಆರ್ಚ್ ಆದಮೇಲೆ ಒಂದು 4 ಚೈನು ಕುಚ್ಚಿಗೆ ಬಿಟ್ಕೊಳ್ಳಿ. ಮತ್ತು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದೇ ಬೇಸ್ ಹಾಕ್ಕೋಬೇಕು. ಇದೊಂದು ಸ್ವಲ್ಪ ಬೇಸ್ ಬೇರೆ ರೀತಿ ಇದೆ, ಗಮನಿಸ್ಕೊಳ್ಳಿ. 1-2 ಸಾರಿ ರಿಪೀಟ್ ಮಾಡಿಕೊಂಡು ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಪುಟ್ ಆರ್ಚು, ಮಧ್ಯದಲ್ಲಿ ರಿಂಗ್ ಬೀಡು. ಈಗ ಬೇರೆ ಕಲರ್ ದಾರ ಸೇರಿಸ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ. ಈ ಥರ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಫಸ್ಟ್ 4 ಚೈನು ಹಂಗೆ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದರ ಲಾಕಲ್ಲಿ ಈಗ ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ, ಗೋಲ್ಡನ್ ಬೀಡ್. ಆಮೇಲೆ ಈ ಆರ್ಚ್ಗಳಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆಯಲ್ಲೂ ಸಿಂಗಲ್ ಕ್ರೋಶೆ ಮಾಡ್ತಾ ಬನ್ನಿ. ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 7 ಡಬಲ್ ಕ್ರೋಶೆ ಹಾಕಿದ್ದೀನಲ್ವ. ಎರಡು 3 ಆದಮೇಲೆ 4ನೇದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಒಂದು ಚಿಕ್ಕ ಬೀಡ್ ಮತ್ತೊಂದು ತಗೊಳ್ತಾ ಇದ್ದೀನಿ, ಮಿಡ್ಲಲ್ಲಿ ಸ್ಮಾಲ್ ಬೀಡ್. ಇದಾಗಿ ಮತ್ತೆ 3 ಸಿಂಗಲ್ ಕ್ರೋಶೆ. 7 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, 3 ಆ ಕಡೆ 3 ಈ ಕಡೆ. 4ನೇದಲ್ಲಿ ಬೀಡ್ ಹಾಕಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಒಂದು ಬೀಡ್, ಸ್ಮಾಲ್ ಬೀಡ್. ಇದನ್ನು ಈ ಕೊನೆಯ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ಇಲ್ಲಿಂದ ಈ 2 ಚೈನಿನ ನಂತರ ಈ ಆರ್ಚಿ ಈ ಥರ ಬರುತ್ತೆ. ಈಗ ಇಲ್ಲಿಂದ ಈ ರಿಂಗ್ ಬೀಡ್ ಇದೆಯಲ್ವ, ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು 2 3 4 5 6
6 ಡಬಲ್ ಕ್ರೋಶೆ ಆಗಿ ಒಂದು ಸ್ಮಾಲ್ ಬೀಡ್ ತಗೊಳ್ಳಿ. ಇದಾಗಿ ಮತ್ತೆ 6 ಡಬಲ್ ಕ್ರೋಶೆ, 1 2 3 4 5 6. ಈ ಥರ 12 ಡಬಲ್ ಕ್ರೋಶೆ ಆಗುತ್ತೆ. ಮಧ್ಯದಲ್ಲಿ ಒಂದು ಬೀಡ್ ಸೇರಿಸ್ಕೊಂಡು ಇದಾಗಿ ಇಲ್ಲಿ 2 ಚೈನ್ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಸ್ಮಾಲ್ ಬೀಡ್ ತಗೊಳ್ಳಿ. ಮತ್ತೆ ಇಲ್ಲಿ ಈ ಆರ್ಚಲ್ಲಿ ಇದೇ ಥರ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 3. 4ನೇದಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್. ಮತ್ತೆ 3 1 2 3 ಮತ್ತೆ ಸ್ಮಾಲ್ ಬೀಡ್. ಇದಾದಮೇಲೆ ಈ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಕುಚ್ಚಿಗೆ, ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಬೀಡ್ ತಗೊಳ್ಳಿ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ಥರ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. ಈ ಆರ್ಚಿನ ಸಣ್ಣ ಆರ್ಚಿನ ಪಕ್ಕದಲ್ಲಿ ಕುಚ್ಚು. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ ಪೂರ್ತಿ ಮಾಡಿ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಕುಚ್ಚು ಹಾಕ್ಕೊಂಡಿದ್ದೀನಿ. ಈ ಥರ 2 ಪುಟ್ಟದಾದ ಆರ್ಚು, ಮಧ್ಯದಲ್ಲಿ ರಿಂಗ್ ಬೀಡ್ ಆರ್ಚ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.